ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ಶಿವರಾತ್ರಿ, ಅದಕ್ಕೆ ಶಿವ ಮತ್ತು ಪಾರ್ವತಿನ ಪೂಜೆ ಮಾಡ್ಬೇಕಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಳತ್ತೀನಿ. ಮೊದಲು ಬಿಲ್ವಪತ್ರೆನ ಬಿಡಿಸಿ 108 ಎಣಿಸಿ ಒಂದು ಬುಟ್ಟಿಗೆ ಹಾಕಿಟ್ಕೊಳತ್ತೀನಿ. ಯಾಕಂದ್ರೆ ಒಂದು ಪತ್ರೆನ ಏರಿಸಿ ಒಂದು ಜಪ ಹೇಳಿ, ಹಾಗೆ 108 ಪತ್ರೆ ಆಯ್ತಂದ್ರೆ 108 ಜಪ ಕಂಪ್ಲೀಟ್ ಆಗ್ತೈತೆ ಅಂತ ಹೇಳಿ 108 ಪತ್ರಿನ ಎಣಿಸಿ ಒಂದು ಬುಟ್ಟಿಗೆ ತೆಗೆದಿಟ್ಕೊಂಡಿನಿ. ಶಿವರಾತ್ರಿ ಇದು ಏನಪ್ಪ ಅಂದ್ರೆ, ಇವತ್ತಿನ ದಿನ ಶಿವ ಮತ್ತು ಪಾರ್ವತಿ ಮದುವೆ ಆಗಿದ್ದ ದಿನ ಅಂತ. ಇವತ್ತಿನ ದಿನದೊಳಗನ ಭಗೀರಥನ ಭಕ್ತಿಗೆ ತಪಸ್ಸಿಗೆ ಮೆಚ್ಚಿ ಕೆಳಗೆ ಗಂಗಾದೇವಿ ಇಳಿದು ಬಂದಿರ್ತಾಳಂತ. ಶಿವ ಗಂಗೆಯನ್ನು ತನ್ನ ಜಡೆ ಒಳಗೆ ತುಂಬಿಸಿಟ್ಕೊಂಡಿರ್ತಾನ. ಅದಕ್ಕೆ ಭಗೀರಥ ಏನು ಮಾಡ್ತಾನ, ಗಂಗೆಯನ್ನು ಭೂಮಿಗೆ ಹರಿಬಿಡ್ಬೇಕಂತ ಹೇಳಿ ಶಿವನಿಗೆ ಪ್ರಾರ್ಥನೆ ಮಾಡ್ಕೋತಾನ. ಆವಾಗ ಭಗೀರಥನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಭೂಮಿಗೆ ಹರಿಯಕ್ಕೆ ಬಿಟ್ಟಿರ್ತಾನ. ಅದು ಇವತ್ತು ಶಿವರಾತ್ರಿ ದಿನನೇ ಗಂಗೆ ಭೂಮಿಗೆ ಹರಿದು ಬಂದಿರ್ತಾಳಂತ. ಹಾಗಾಗಿ ಇವತ್ತಿನ ದಿನ ಗಂಗಾ ಜಲದಲ್ಲಿ ಶಿವನಿಗೆ ಅಭಿಷೇಕ ಮಾಡಬೇಕು. ಹಾಗೆ ಪಂಚಾಮೃತ ಅಭಿಷೇಕ ಹಾಕಬೇಕಂತ ಹೇಳಿ ಬಾಳೆಹಣ್ಣು, ಬೆಲ್ಲ, ಹಾಲು, ತುಪ್ಪ ಮತ್ತು ಜೇನುತುಪ್ಪನ ಹಾಕೊಂಡೀನಿ. ಯಾಕಂದ್ರೆ ನಮ್ಮ ರಾಶಿಗೆ ಅನುಗುಣವಾಗಿ ಯಾವುದ್ರೊಳಗೆ ಅರ್ಚನೆ ಮಾಡಿದ್ರೆ ಒಳ್ಳೇದಾಗ್ತೈತಿ ಅಂತ ಹೇಳಿತ್ತು. ಹಾಗಾಗಿ ನಮ್ಮ ರಾಶಿಗೆ ಅನುಗುಣವಾಗಿ ಯಾವುದ್ರೊಳಗಡೆ ಅಭಿಷೇಕ ಮಾಡಿದ್ರೆ ಒಳ್ಳೇದಾಗ್ತೈತೆ ಅಂತ ಹೇಳಿ ಆಯಾ ವಸ್ತುಗಳನ್ನು ಹಾಕಿ ಪಂಚಾಮೃತನ ರೆಡಿ ಮಾಡೀನಿ. ಮೊದಲು ಗಂಗಾ ಜಲದಿಂದ ಅಭಿಷೇಕ ಮಾಡಿ ಆಮೇಲೆ ಪಂಚಾಮೃತ ಅಭಿಷೇಕವನ್ನು ಹಾಕೀವಿ ಶಿವನಿಗೆ. ಇವತ್ತು ಬ್ರಹ್ಮ ಮತ್ತು ವಿಷ್ಣು ಶಿವನ ಆದಿ ಮತ್ತು ಅಂತ್ಯನ ಹುಡ್ಕೊಂತ ಹೊಂಟಾಗ ಶಿವ ಅವರಿಗೆ ಲಿಂಗರೂಪಿಯಾಗಿ ದರ್ಶನ ನೀಡಿರ್ತಾನಂತ. ಅದು ಇವತ್ತಿನ ದಿನನೇ, ಶಿವರಾತ್ರಿ ದಿನನೇ ಲಿಂಗರೂಪಿಯಾಗಿ ದರ್ಶನ ಕೊಟ್ಟಿರ್ತಾನಂತ. ಇವತ್ತಿನ ದಿನ ಹಿಂದೂಗಳಿಗೆ, ಅದರೊಳಗೂ ಶಿವನ ಭಕ್ತರಿಗಂತೂ ಬಹಳ ಹಬ್ಬದ ವಾತಾವರಣ. ಇವತ್ತಂತೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರ ತೊಟ್ಟು ಉಪವಾಸ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿ ದರ್ಶನ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡ್ತಾರಲ್ಲ, ಅಂಥವರಿಗೆ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಜೀವನದೊಳಗಡೆ ಸುಖ, ಶಾಂತಿ, ಸಂಪತ್ತು, ನೆಮ್ಮದಿ ಲಭಿಸ್ತೈತಿ. ಪಾಪ ಎಲ್ಲ ಪರಿಹಾರ ಆಕೈತಿ ಅನ್ನೋ ನಂಬಿಕೆ ಐತಿ. ಶಿವನ ಕೂರಿಸಕ್ಕಂತ ಹೇಳಿ ರೆಡಿ ಮಾಡಿ ಇಟ್ಕೊಳತ್ತೀನಿ. ಓಂ ಅಂತ ಹೇಳಿ ವಿಭೂತಿಯಿಂದ ಬರೆದ ಕುಂಕುಮ ಹಚ್ಚಿ ಶಿವನಿಟ್ಟ ಗಂಧ ಕುಂಕುಮ ಎಲ್ಲ ಹಚ್ಚಿ 108 ಪತ್ರಿ ಏರಿಸ್ಕೊಂತ 108 ಜಪ ಹೇಳಬೇಕು. ಒಂದು ಪತ್ರಿಗೆ ಒಂದು ಜಪ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ಒಂದೊಂದು ಪತ್ರಿಗೂ ಒಂದೊಂದು ಸಲ ಜಪ ಹೇಳಿದ್ರೆ 108 ಪತ್ರಿಗೆ 108 ಜಪ ಕಂಪ್ಲೀಟ್ ಆಗ್ತೈತಿ. ಇದೇ ಥರ 108 ಜಪ ಮಾಡಿ ಪೂಜೆ ಮಾಡೀನಿ. ನನಗಿವತ್ತು 9 ರಿಂದ 10 ವೆರೈಟಿ ಹೂವಿದ್ದು ಎಲ್ಲ ಹೂವನ್ನು ತಗೊಂಡು ಚೆಂದಂಗೆ ಶಿವಪ್ಪನಿಗೆ ಅಲಂಕಾರ ಮಾಡೀನಿ. ಹಾಗೆ ಪಾರ್ವತಿಗೂ ಅಲಂಕಾರ ಮಾಡೀನಿ. ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಸಾಕ್ಷಾತ್ ಶಿವನ ಒಂದು ಅಂಶವಾಗಿರುವಂಥ ಸಿದ್ಧಾರೂಢ ಅಜ್ಜರ ಜಾತ್ರೆ ಐತಿ ಹುಬ್ಬಳ್ಳಿ ಒಳಗೆ. ಸೊ ಇವತ್ತು ಸಿದ್ಧಾರೂಢ ಅಜ್ಜರದು ಪೂಜೆ ಮಾಡೀನಿ. ಫೈನಲ್ ಆಗಿ ಎಲ್ಲ ಅಲಂಕಾರನೂ ಮುಗೀತು. ಲಾಸ್ಟಿಗೆ ರಂಗೋಲಿ ಹಾಕತ್ತೀನಿ. ಸದಾ ಸರ್ವದಾ ಶಂಭುತುಭ್ಯಂ
जराजन्म दुःखो गतातप्यमानम् प्रभो पाहि आपन् ಇವತ್ತಿನ ದಿನ ಶಿವನಿಗೆ ಮುಡಿಪಾಗಿರ್ಬೇಕು. ಶಿವನ ಭಜನೆ, ಶಿವನ ಆರಾಧನೆ ಮಾಡ್ಕೊತ, ಶಿವನಿಗೆ ಧ್ಯಾನ ಮಾಡ್ಕೊತ ಜಪವನ್ನು ಮಾಡಬೇಕು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಹೇಳಿ 108 ಜಪನ ಮಾಡ್ಕೋಬೇಕು. ಇವಾಗ ರಂಗೋಲಿ ಕಂಪ್ಲೀಟ್ ಆಗೈತಿ. ದೀಪನ ಹಚ್ಚಿ ಮಂಗಳಾರತಿ ಮಾಡ್ಲಿಕ್ಕೆ ರೆಡಿ ಮಾಡತ್ತೀನಿ. ಆರತಿ ತಟ್ಟೆನೆಲ್ಲ ಅಲಂಕಾರ ಮಾಡಿ ಪಾರ್ವತಿ ದೇವಿಗೆ ಉಡಿನ ತುಂಬಿ ಮಹಾಮಂಗಳಾರತಿ ಮಾಡೀನಿ. ಧೂಪಾರತಿ, ಊದುಬತ್ತಿ, ಕರ್ಪೂರ, ತುಪ್ಪದ ದೀಪ ಮತ್ತು ಆರತಿನ ಬೆಳಗಿ ಮಂಗಳಾರತಿನ ಮಾಡೀನಿ. तुषाराद्रिसङ्काशगौरं गभीरम् मनोभूतकोटिप्रभाश्रीशरीरम् स्फुरन्मौलिकल्लोलिनी चारुगङ्गा ಇವತ್ತು ಮಹಾಶಿವರಾತ್ರಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಅಲ್ಲೂ ಅರ್ಚನೆ ಮಾಡಿಸಿ ಮನೆ ಒಳಗಡೆ ಶಿವನ ಪೂಜೆ ಮಾಡಿ ಶಿವ, ಪಾರ್ವತಿ ಮತ್ತು ಸಿದ್ಧಾರೂಢರ ಪೂಜೆಯನ್ನು ಮಾಡಿಕೊಂಡು ಮನಸ್ಪೂರ್ವಕವಾಗಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ. ಇನ್ನೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಹರ ಹರ ಮಹಾದೇವ್.